काँग्रेस पक्षात कोणतीही समस्या नाही, केवळ काही लहान सहान प्रतिष्ठेचे मुद्दे आहेत, जे सोडवले तर सर्व काही चांगले होईल, असे मत आरोग्यमंत्री दिनेश गुंडूराव यांनी व्यक्त केले। मंगळवारी बेळगाव विमानतळावर पत्रकारांशी संवाद साधताना ते बोलत होते। काँग्रेस नेत्यांनी सार्वत्रिकरित्या चर्चा करण्याची गरज नाही। एआयसीसी अध्यक्ष मल्लिकार्जुन खरगे यांनी पक्षाबाबत खुलेपणाने बोलू नये अशी सूचना दिली होती। मात्र काही जण वैयक्तिक प्रतिष्ठेसाठी वक्तव्य करत आहेत, जे योग्य नसल्याचे ते म्हणाले। ನೋಡಿ, ನಾವು ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ। ಏನೇ ಇದ್ರೂ ನಮ್ಮ ಪಕ್ಷದ ವರಿಷ್ಠರ ಹತ್ರ ನಾವು ಏನೇ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು। ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ। ಯಾಕೆ ಈ ಎಲ್ಲ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು। ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಈ ಥರ ಚರ್ಚೆಗಳು ಮಾಡಬೇಡಿ ಅಂತ। ಆದ್ರೂ ಈ ಥರ ಚರ್ಚೆಗಳು ಆಗ್ತಾ ಇರುವಂಥದ್ದು ಸರಿಯಲ್ಲ। ಇದೆಲ್ಲ ಆಕ್ಚುಲಿ ನಮ್ಮಲ್ಲಿ ಏನು ಅಂಥ ಸಮಸ್ಯೆ ಏನಿಲ್ಲ, ಎಲ್ಲರೂ ನಾವು ಒಂದಾಗೇ ಇದ್ದೀವಿ। ಅದು ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಇನ್ನೇನೋ ದೊಡ್ಡ ಸಮಸ್ಯೆ ಏನಿಲ್ಲ। ಅದೇ ಈ ತರ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ। ಅದಕ್ಕೆ ಎಲ್ಲೊಂದ್ ಕಡೆ ಕೂತು ಸರಿಪಡಿಸ್ಕೊಂಡ್ಬಿಟ್ರೆ ಒಳ್ಳೇದಂತ ನಂಗೆ ಅನ್ಸುತ್ತೆ। ಇಲ್ಲದೆ ಹೋದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಕೊಂಡು ಏನು ಆಗುವಂಥದ್ದು ಏನಿಲ್ಲ। ಯಾರು ನೋಡಿ, ಇವೆಲ್ಲ ನಾವು ಚರ್ಚೆ ಈಗ ಸಿಎಂ ಅವ್ರು ಇದ್ದಾಗ ಸಿಎಂ ಅವ್ರನ್ನ ತೆಗಿಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ। ಸಿಎಂ ಬದಲಾವಣೆ ಆಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ। ಸೊ ಅದ್ರ ಅವಶ್ಯಕತೆನೂ ಆ ಚರ್ಚೆನೇ ಆಗ್ಬಾರ್ದು, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಆಡಳಿತ ಕೊಡ್ತಾ ಇದೀವಿ। ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲೆಲ್ಲೋ ಏನೋ ನೋಡಿ, ರಾಜಕೀಯ ಕ್ಷೇತ್ರ ಸ್ವಲ್ಪ ಇವೆಲ್ಲ ಇದ್ದೇ ಇರ್ತದೆ ಅಲ್ವಾ? ಎಲ್ರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತದೆ, ಅದು ರಾಜಕೀಯ। ಆದ್ರೆ ಎಲ್ಲ ಇತಿಮಿತಿಯಲ್ಲಿ ಇರ್ಬೇಕಷ್ಟೇ, ಎಲ್ಲಿ ಯಾವ ಚೌಕಟ್ಟಿನಲ್ಲಿ ಏನಂತ ಇಲ್ಲ ನನಗೆ। काँग्रेसमध्ये गटबाजी नाही, फक्त प्रतिष्ठेचे छोटे मुद्दे आहेत। भाजपमध्ये मात्र गटबाजी आणि मोठी फूट पडलेली आहे। आमच्या पक्षातील सर्व आमदार आणि कार्यकर्ते एकसंध आणि मजबूत आहेत। पक्षातील लहान सहान मतभेद वरिष्ठ नेते सोडवतात, असेही त्यांनी सांगितले। विनोद कोलकार, KMM मराठी, बेळगाव।